ಜೈ ಹಿಂದ್. ಈ ವಿಡಿಯೋಸ್ಗಳಲ್ಲಿ ಏನ್ ಮಾಡೋಣ ಅಂತಂದ ಹೇಳಿದ್ರೆ GK ಸೆಕ್ಷನ್ಸ್ ಗಳನ್ನ ನಾವು ಟಾಪಿಕ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. SSC ಎಕ್ಸಾಮ್ಸ್ ಗಳಾಗಿರ್ಬೋದು, CGL, CHSL, MTS, GD. ಸೊ ಯಾವ್ಯಾವ SSC ರಿಲೇಟೆಡ್ ಬರ್ತಾವ ಆ ಎಕ್ಸಾಮ್ಸ್ ಗಳು, ಆಮೇಲೆ RRB ರಿಲೇಟೆಡ್ ಎಕ್ಸಾಮ್ಸ್ ಗಳು, ಆಮೇಲೆ CAPF ಎಕ್ಸಾಮ್ಸ್ ಗಳಾಗಿರ್ಬೋದು. ನೀವು ಯಾವ್ದಾದ್ರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ತಗೊಳ್ರಿ. ಸೊ ಅದ್ರಲ್ಲಿ ತುಂಬಾ ಡೀಟೇಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ GK ಸೆಕ್ಷನ್ಸ್ ಗಳ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಅವುಗಳನ್ನ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸಪರೇಟ್ ಆಗಿ GD ಆಗಿರ್ಬೋದು, CGL ಅಥವಾ CHSL, MTS ಅಂತಂದ ಹೇಳಿ ನಾನು ಕ್ಲಾಸಸ್ ಗಳನ್ನ ಮಾಡಲ್ಲ. ಎಲ್ಲವೂ ಸೇರಿ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ತಗೊಂಡು ಕ್ವಶನ್ಸ್ ಗಳೇ ಯಾವ ತಗೊಂಡಿದ್ದಾರೆ ಅಂತಂದ ಹೇಳಿ ನೋಡ್ಕೊಂಡು ಎನಲೈಸ್ ಮಾಡಿ ನಾನು ಇವಾಗ ನಿಮ್ ಜೊತೆಗೆ ನಾನು ಕ್ಲಾಸಸ್ ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಡ್ರಿ. ಯಾವ್ದೇ ಎಕ್ಸಾಮ್ಸ್ ಪ್ರಿಪೇರ್ ಆಗಿರಿ ನೀವು, CHSL, MTS, CGL, ಅದಾದ ನಂತರ RRB, RPF ಯಾವ್ದಾದ್ರು ಇರ್ಲಿ, ಈ ಕ್ಲಾಸಸ್ ಗಳನ್ನ ನೋಡ್ಕೊಳ್ರಿ. ಅದಾದ ನಂತರ ನೋಟ್ಸ್ ಗಳನ್ನ ಕ್ಲಿಯರ್ ಆಗಿ ಮಾಡ್ಕೊಳ್ರಿ. ಎಲ್ಲಾನು ಏನಪ್ಪಾ ಅಂತಂದ ಹೇಳಿದ್ರೆ ಕನ್ನಡದಲ್ಲೇ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ಲಿಯರ್? ನೋಡ್ರಿ, ಹಿಂದಿನ ಕಾಲದಲ್ಲಿ ಏನಂತಂದ ಹೇಳಿದ್ರೆ ಏನ್ಸಿಯಂಟ್ ಹಿಸ್ಟ್ರಿ ಅಂತಂದ ಹೇಳ್ತೀವಲ್ಲ, ನಮ್ದು ಇತಿಹಾಸ ಅಂತ ಬಂದಾಗ 6ರಿಂದ 4ನೇ ಸೆಂಚುರಿ ಅಂದ್ರೆ ಬಿಫೋರ್ ಕ್ರೈಸ್ಟ್, ಕ್ರಿಸ್ತ ಪೂರ್ವ 6ರಿಂದ 4 ಸೆಂಚುರಿ ಅಥವಾ 4ರಿಂದ 6 ಸೆಂಚುರಿ ಅಂತಂದ ಏನ್ ಹೇಳ್ತೀವಲ್ಲ, ಆ ಟೈಮಲ್ಲಿ ಮಹಾಜನಪದಗಳೇನಪ್ಪಾ ಅಂತಂದ ಹೇಳಿದ್ರೆ ಆಳ್ವಿಕೆ ಇತ್ತು. ಇವಾಗ ಮಹಾಜನಪದಗಳಂತ ಬಂದಾಗ ಮಗಧ ಸಾಮ್ರಾಜ್ಯ ಆಗಿರ್ಬೋದು, ಕೋಸಲ ಸಾಮ್ರಾಜ್ಯ ಆಗಿರ್ಬೋದು, ಅಥವಾ ಆವಂತಿ, ವತ್ಸ, ಆಮೇಲೆ ಕುರು ವಂಶಗಳು ಅಂತಂದ ಹೇಳಿ ಬರ್ತಾವಲ್ಲ, ನಾವು ಮಹಾಭಾರತ ಅಂತಂದ ಹೇಳ್ತೀವಿ. ಆ ಟೈಮಲ್ಲಿ ಮಹಾಜನಪದಗಳು ಅಸ್ತಿತ್ವದಲ್ಲಿದ್ವು. ಅದ್ರಲ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಜನಪದ ಅದ್ರಲ್ಲಿ ಯಾವ್ದಂತಂದ ಹೇಳಿದ್ರೆ ಮಗಧ ಅಂತಂದ ಹೇಳ್ತೀವಿ. ಈ ಮಗಧ ಸಾಮ್ರಾಜ್ಯ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಇಬ್ಬರು ಜನ ಬರ್ತಾರ. ಒಬ್ಬನ ಯಾರಪ್ಪ ಅಂತಂದ ಹೇಳಿದ್ರೆ ಜರಾಸಂಧ ಅಂತಂದ ಹೇಳ್ತೀವಿ. ಇನ್ನೊಬ್ನ ಯಾರಪ್ಪ ಅಂತಂದ ಹೇಳಿದ್ರೆ ಹರ್ಯಾಂಕ ಡೈನಸ್ಟಿಯನ್ನ ತುಂಬಾ ಅತ್ಯುನ್ನತಕ್ಕೆ ತಗೊಂಡು ಹೋದಂತಹ ಒಬ್ಬ ವ್ಯಕ್ತಿ ಬಿಂಬಿಸಾರ ಅಂತಂದ ಹೇಳ್ತೀವಿ. ಯಾರ್ಯಾರು? ಒಬ್ನು ಜರಾಸಂಧ, ಅದಾದ ನಂತರ ಬಿಂಬಿಸಾರ ಅಂತಂದ ಹೇಳ್ತೀವಿ. ಜರಾಸಂಧ ಇದ್ದವನು ಮಗಧ ಸಾಮ್ರಾಜ್ಯವನ್ನ ಸ್ಟಾರ್ಟ್ ಮಾಡ್ತಾನ. ಬಿಂಬಿಸಾರ ಇದ್ದವನು ಏನಪ್ಪಾ ಅಂತಂದ ಹೇಳಿದ್ರೆ ಹರ್ಯಾಂಕ ಡೈನಸ್ಟಿಯನ್ನ ಕಂಟಿನ್ಯೂ ಮಾಡ್ತಾನೆ. ಈಗ ನೋಡ್ರಿ, ಯಾಕೆ ಈ ಮಗಧ ಸಾಮ್ರಾಜ್ಯ ತುಂಬಾ ಇಂಪಾರ್ಟೆಂಟ್ ಆಯ್ತು, ಎಲ್ಲಾ ಮಹಾಜನಪದಗಳಿಗಿಂತನೂ ಅತ್ಯುನ್ನತ ಮಟ್ಟಕ್ಕೆ ಏರಿತಪ್ಪ ಅಂತಂದ ಹೇಳಿದ್ರೆ ಮಗಧ ಸಾಮ್ರಾಜ್ಯ ಆಳ್ವಿಕೆ ನಡೆಸ್ತಾ ಇರೋದು ಈ ಪ್ರದೇಶದಲ್ಲಿ. ಇವಾಗಿಂದ ಬಿಹಾರ್ ಅಂತಂದ ಹೇಳ್ತೀವಲ್ಲ, ಅವರು ಮೊದ್ಲು ಏನಪ್ಪಾ ಅಂತಂದ ಹೇಳಿದ್ರೆ ರಾಜಗೃಹ ಅಂತಂದ ಹೇಳ್ತೀವಲ್ಲ, ಈ ಪ್ರದೇಶವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಚೇಂಜಸ್ ಮಾಡ್ತಾರ ಪಾಟಲಿಪುತ್ರ ನಗರಕ್ಕೆ. ಈ ಪಾಟಲಿಪುತ್ರ ನಗರವನ್ನ ಇವಾಗ ನಾವ್ ಏನಂತ ಕರಿತೀವಪ್ಪ ಅಂತಂದ ಹೇಳಿದ್ರೆ ಪಾಟ್ನಾ ಅಂತ ಕರಿತೀವಿ. ಪಾಟಲಿಪುತ್ರ ನಗರವನ್ನ ಹಿಂದೆ ಕರಿತಾ ಇದ್ರು, ಇವಾಗ ಅದನ್ನ ನಾವು ಪಾಟ್ನಾ ಅಂತ ಕರಿತೀವಿ. ಸೊ ತುಂಬಾ ಇಂಪಾರ್ಟೆಂಟ್, ಯಾಕೆ ಅತ್ಯುನ್ನತ ಮಟ್ಟಕ್ಕೆ ಏರಿತು? ಯಾಕಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಸಿಗುವಂತಹ ಖನಿಜಗಳಾಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು. ಅದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಅಲ್ಲಿ ಯಾವುದೇ ಸಾಮ್ರಾಜ್ಯ ತಗೊಂಡ್ರಿ, ಈಗ ನಮ್ ಭಾರತ ಅಂತ ತಗೊಂಡ್ರಿ ಅಂತಂದ ಹೇಳಿದ್ರೆ ಕೃಷಿ ಇಂಪಾರ್ಟೆಂಟಾ? ಕೃಷಿ, ಈ ಕೃಷಿಯನ್ನ ಬೆಳೆಯೋಕೆನಪ್ಪಾ ಅಂತಂದ ಹೇಳಿದ್ರೆ ಬೆಳೆಗಳನ್ನ ಬೆಳೆಯೋಕೆ ಸರಿಯಾದ ಮಣ್ಣು, ಎಂತ ಮಣ್ಣು ಸಿಗುತ್ತಲ್ಲಿ? ಅಲ್ಲುವಿಯಲ್ ಸಾಯಿಲ್ ಅಂತಂದ ಹೇಳ್ತೀವಿ. ನೋಡ್ರಿ, ಯಾವ ಸಾಯಿಲ್ ಅಂತಂದ ಹೇಳ್ತೀವಿ? ಅಲ್ಲುವಿಯಲ್ ಸಾಯಿಲ್ ಅಥವಾ ರೆಗ್ಯೂರ್ ಮಣ್ಣು ಅಂತಂದ ಹೇಳ್ತೀವಿ. ಅಲ್ಲುವಿಯಲ್ ಸಾಯಿಲ್, ರೆಗ್ಯೂರ್ ಮಣ್ಣು ಅಂತಂದ ಹೇಳಿ ಬ್ಲಾಕ್ ಮಣ್ಣು ಬಂತು. ಅಲ್ಲುವಿಯಲ್ ಸಾಯಿಲ್, ನದಿ ಮುಖಜ ಭೂಮಿಯಿಂದ ಅಥವಾ ನದಿಗಳಿಂದ ಉತ್ಪತ್ತಿ ಆಗುವಂತಹ ಒಂದು ಮಣ್ಣನ್ನ ನಾವು ಅಲ್ಲುವಿಯಲ್ ಸಾಯಿಲ್ ಅಂತಂದ ಹೇಳ್ತೀವಿ. ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅತಿ ಹೆಚ್ಚು ಖನಿಜಗಳಿರ್ತಾವ, ಬೆಳೆಗಳು ಕರೆಕ್ಟ್ ಆಗಿ ಬೆಳಿತಾವ. ಸೊ ಅದೇ ರೀಸನ್ ಯಾಕೆ ಇಲ್ಲಿ ಗಂಗಾ ಮತ್ತು ಯಮುನಾ ಪ್ರದೇಶಗಳೇನಿದೆ, ಗಂಗಾ ನದಿ ಏನ್ ಬರುತ್ತಲ್ಲ ಅದ್ರದ್ದು. ಅದಾದ ನಂತರ ನೆಕ್ಸ್ಟ್ ಈ ಕಡೆಯಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಬ್ರಹ್ಮಪುತ್ರ, ನಾವು ಅದನ್ನೆಲ್ಲಾನು ಸೇರಿಸೇನೆ ಅಂತಂದ ಹೇಳಿದ್ರೆ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಅಂತ ಹೇಳ್ತೀವಿ, ಅಥವಾ ಗಂಗಾ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ ಅಂತಂದ ಹೇಳ್ತೀವಿ. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ಮುಖಜ ಭೂಮಿ ಕೂಡ ಅಂತಾನು ಹೇಳ್ತೀವಿ. ಈ ನದಿ ಮುಖಜ ಭೂಮಿಯಲ್ಲಿ ಹುಟ್ಟಿರುವಂತಹ ಒಂದು ಸಾಮ್ರಾಜ್ಯ ಮಗಧ ಸಾಮ್ರಾಜ್ಯ. ಅಲ್ಲಿ ಕೃಷಿನೂ ಚೆನ್ನಾಗಿತ್ತು, ಖನಿಜ ಸಂಪನ್ಮೂಲಗಳು ಸಿಗ್ತಾ ಇದ್ವು. ಅದ್ರಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಐರನ್ ಅಂತಂದ ಹೇಳ್ತೀವಿ, ಕಬ್ಬಿನ ಅಲ್ಲಿ ಸಿಗ್ತಾ ಇತ್ತು ಆ ಟೈಮ್ ಅಲ್ಲಿ. ಸೊ ಅವ್ರ ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ವೆಪನ್ಸ್ ಗಳನ್ನ ಪ್ರಾಪರ್ ಆಗಿ ಮಾಡ್ತಾ ಇದ್ರು. ಆ ರೀಸನ್ಗೋಸ್ಕರ ಮಗಧ ಸಾಮ್ರಾಜ್ಯ ಅತ್ಯುನ್ನತ ಮಟ್ಟಕ್ಕೆ ಇರುತ್ತೆ. ಆಮೇಲೆ ಅಲ್ಲಿ ಆಳಿದಂತಹ ರಾಜರು ಕೂಡ ಏನಂತಂದ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಆಗಿದ್ರು. ಕ್ಲಿಯರ್ ಈ ಪಾಯಿಂಟ್ಸ್ ಗಳೆಲ್ಲ? ಎಸ್, ನಾವ್ ಇವಾಗ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಹರ್ಯಾಂಕ ಡೈನೆಸ್ಟಿ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅದ್ರಲ್ಲೂ ತುಂಬಾ ಇಂಪಾರ್ಟೆಂಟ್ ಯಾರಂತಂದ ಹೇಳಿದ್ರೆ ಬಿಂಬಿಸಾರ. ಇವನೇನಪ್ಪಾ ಅಂತಂದ ಹೇಳಿದ್ರೆ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡೋಕೆ, ಆಮೇಲೆ ಬೇರೆ ಸಾಮ್ರಾಜ್ಯಗಳು ಯಾರು ಇವನ್ ಮೇಲೆ ದಾಳಿ ಮಾಡಬಾರ್ದು ಅಂತಂದ ಹೇಳ್ಬಿಟ್ಟು ಒಂದು ನೀತಿಯನ್ನ ತಗೊಂಡ್ ಬರ್ತಾನ, ಮದುವೆ ಮಾಡ್ಕೊಳ್ಳೋದು. ಸುತ್ತಮುತ್ತಲಿರೋ ರಾಜ್ಯದ ಏನಂತಂದ ಹೇಳಿದ್ರೆ ರಾಜಕುಮಾರಿಗಳು ಇರ್ತಾರಲ್ಲ, ಸೊ ಅವ್ರ ಜೊತೆ ಮದುವೆ ಮಾಡ್ಕೊಂಡ್ರು ಅಂತಂದ ಹೇಳಿದ್ರೆ ಅವರೆಲ್ಲ ರಿಲೇಟಿವ್ಸ್ ಆದ್ರು, ಯಾರು ಶತ್ರುಗಳಾಗಂಗಿಲ್ಲ ಅಂತಂದ ಹೇಳಿ ಬೇರೆ ಬೇರೆ ಸಾಮ್ರಾಜ್ಯದ ರಾಜಕುಮಾರಿಗಳ ಜೊತೆಗೇನಪ್ಪಾ ಅಂತಂದ ಹೇಳಿದ್ರೆ ಇವನು ಮದುವೆ ಮಾಡ್ಕೊಂತಾನ. ಅದಾದ ನಂತರ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಅಂಗಸ್ ಮಹಾಜನಪದ ಅಂತಂದ ಹೇಳಿ ಬರುತ್ತ.
ಈ ಸಾಮ್ರಾಜ್ಯದಲ್ಲಿ ಒಬ್ಬ ದೊರೆ ಆಡಳಿತ ನಡೆಸ್ತಾ ಇರ್ತಾನ. ಅವನ್ ಯಾರಪ್ಪ ಅಂತಂದ ಹೇಳಿದ್ರೆ ಬೃಹದ್ದತ. ಇವನನ್ನ ಸೋಲಿಸಿ ಅಂಗ ಸಾಮ್ರಾಜ್ಯವನ್ನ ಏನಪ್ಪಾ ಅಂತಂದ ಹೇಳಿದ್ರೆ ವಶಪಡಿಸ್ಕೊಳ್ತಾನ. ಈ ಕಡೆ ಇದ್ರಲ್ಲಿ ಅಂಗ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ತಾನೆ. ಯಾರನ್ನ ಸೋಲಿಸಿ? ಬೃಹದ್ದತನನ್ನ ಸೋಲಿಸಿ. ಆಮೇಲೆ ಅಲ್ಲಿ ಯಾರನ್ನ ನೇಮಕ ಮಾಡ್ತಾನಂತ ಹೇಳಿದ್ರೆ ತನ್ನ ಮಗನಾದ ಅಜಾತ ಶತ್ರುವನ್ನ ನೇಮಕ ಮಾಡ್ತಾನ. ಸೊ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಗವರ್ನರ್ ಆಗೋ ಅಥವಾ ರಾಜಾಧಿಕಾರಿಯಾಗಿಯಪ್ಪ ಏನಪ್ಪಾ ಅಂತಂದ ಹೇಳಿದ್ರೆ ಅಜಾತ ಶತ್ರುನನ್ನ ಏನ್ ಮಾಡ್ತಾನ? ಅಂಗ ಸಾಮ್ರಾಜ್ಯಕ್ಕೆ ನೇಮಕ ಮಾಡ್ತಾನ. ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಮಾಹಿತಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸಾಮ್ರಾಜ್ಯ ಬರುತ್ತೆ. ಅದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಆವಂತಿ ಸಾಮ್ರಾಜ್ಯ ಅಂತಂದ ಹೇಳ್ತೀವಿ. ಆವಂತಿ ಸಾಮ್ರಾಜ್ಯದ ಚಂದ ಪ್ರತ್ಯೋದತ ಅಂತಂದ ಹೇಳಿ ಬರ್ತಾನ. ಚಂದ ಪ್ರದ್ಯೋದತ ಅಂತಂದ ಹೇಳಿ ಇವನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಆ ಟೈಮಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾನ. ಇವನು ಕೂಡ ಪೈಪೋಟಿ ಕೊಡ್ತಿರ್ತಾನ ಬಿಂಬಿಸಾರನಿಗೆ. ಸೊ ಅದೇ ರೀಸನ್ಗೋಸ್ಕರ ಇವನ್ ಮೇಲೆ ಒಂದ್ಸರಿ ದಾಳಿ ಮಾಡ್ತಾನ. ಇಬ್ಬರ ನಡುವೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಯುದ್ಧ ಆಗತ್ತ. ಅದು ಏನಪ್ಪಾ ಅಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಸೊ ಚಂದ ಪ್ರತ್ಯೋದತ ಮತ್ತು ಬಿಂಬಿಸಾರನ ನಡುವೆ ಒಂದು ಯುದ್ಧ ಕೂಡ ಆಗತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ಬಿಂಬಿಸಾರ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಬರ್ತಾನ ಅವನ್ ಮಗ ಯಾರಪ್ಪಾ ಅಂತಂದ ಹೇಳಿದ್ರೆ ಅಜಾತ ಶತ್ರು. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಬೌದ್ಧ ಇತಿಹಾಸಗಳ ಪ್ರಕಾರ ಹೇಳ್ತಾರ ಅಜಾತ ಶತ್ರು ತನ್ನ ತಂದೆಯನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಕೊಲೆ ಮಾಡ್ಬಿಟ್ಟು ಅವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಆಳ್ವಿಕೆಗೆ ಬರ್ತಾನ ಅಂತಂದ ಹೇಳಿ. ಸೊ ಇವನ್ ಯಾವಾಗಿನವರೆಗೂ ಆಳ್ವಿಕೆ ನಡೆಸ್ತಾನ ಅಂತಂದ ಹೇಳಿದ್ರೆ ಬೌದ್ಧ ಸಾಹಿತ್ಯಗಳ ಪ್ರಕಾರ ಕ್ರಿಸ್ತಪೂರ್ವ 492ರಿಂದ 460ರವರೆಗೆ. ಕ್ರಿಸ್ತಪೂರ್ವ ಇನ್ನೂ ಜನಿಸಿರಂಗಿಲ್ಲ. ಕ್ರಿಸ್ತಪೂರ್ವ 492ರಿಂದ 460ರವರೆಗೆ. ಸೊ ಇವನೇನಪ್ಪಾ ಅಂತಂದ ಹೇಳಿದ್ರೆ ಆಳ್ವಿಕೆ ನಡೆಸ್ತಾನೆ. ಇದೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇವನು ಕೋಶಲ ಸಾಮ್ರಾಜ್ಯದ ಮೇಲೆ ದಾಳಿ ನಡೆಸ್ತಾನೆ. ಆಲ್ರೆಡಿ ಅವನ ತಂದೆಯಾದ ಬಿಂಬಿಸಾರ ಮದುವೆ ಮಾಡ್ಕೊಂಡು ಆಲ್ರೆಡಿ ವೈವಾಹಿಕ ಸಂಬಂಧವನ್ನ ಹೊಂದಿರ್ತಾನ. ಬಟ್ ಆದ್ರೂ ಕೂಡ ಇವ ಅಜಾತ ಶತ್ರು ಅವನಿಗಿಂತ ದೊಡ್ಡ ಸಾಮ್ರಾಜ್ಯ ಅಂದ್ರೆ ತನ್ನ ತಂದೆಗಿಂತ ದೊಡ್ಡ ಸಾಮ್ರಾಜ್ಯವನ್ನ ಸ್ಥಾಪಿಸ್ಬೇಕಂತ ಹೇಳಿ ಕೋಶಲ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಪ್ರದೇಶ ಕಾಶಿಯನ್ನ ವಶಪಡ್ಕೊಳ್ಳೋಕ ಟ್ರೈ ಮಾಡ್ತಾನ. ಅದಾದ ನಂತರ ಅವ್ರ ನಡುವೆ ಯುದ್ಧ ನಡೆಯುತ್ತ. ಆಮೇಲೆ ಕೋಸಲ ಸಾಮ್ರಾಜ್ಯದ ರಾಜ್ಯ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ತನ್ನ ಮಗಳನ್ನ ಅಜಾತ ಶತ್ರುವಿನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಆಮೇಲೆ ಕಾಶಿಯನ್ನ ವರದಕ್ಷಿಣೆಯಾಗಿ ನೀಡ್ತಾನೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ಅಜಾತ ಶತ್ರು ಬಿಂಬಿಸಾರ ಇವ್ರೇನಂತಂದ ಹೇಳಿದ್ರೆ ಆಲ್ಮೋಸ್ಟ್ ಅಜಾತ ಶತ್ರು ಅಂತಂದ ಹೇಳ್ತೀವಿ. ಇವನು ಬುದ್ಧನ ಸಮಕಾಲೀನವನು. ಬುದ್ಧ ಯಾವಾಗ ಹುಟ್ಟಿರ್ತಾನಲ್ಲ ಆ ಟೈಮ್ ಅಲ್ಲಿ ಆಳ್ವಿಕೆ ನಡೆಸುವಂತಹ ಒಬ್ಬ ರಾಜ ಅಜಾತ ಶತ್ರು ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಅಜಾತ ಶತ್ರು ಇಲ್ಲಿ ನೋಡ್ರಿ ಮ್ಯಾಪ್ ಅಲ್ಲಿ ನೋಡ್ರಿ ಇವ್ರದ್ದೇನಪ್ಪಾ ಅಂತಂದ ಹೇಳಿದ್ರೆ ಈ ಪ್ರದೇಶಗಳು ಆಲ್ಮೋಸ್ಟ್ ಎಲ್ಲ ವಶಪಡಿಸಿಕೊಂಡಿದ್ರು. ಸೊ ಅವ್ರದ್ದು ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತಂದ ಹೇಳಿದ್ರೆ ಅಲ್ಲಿವರೆಗೂ ರಾಜಗೃಹವಾಗಿತ್ತು. ಆಮೇಲೆ ಈ ಪ್ರದೇಶದಲ್ಲಿ ವೈಶಾಲಿ ಸಾಮ್ರಾಜ್ಯ ಅಂತಂದ ಹೇಳಿ ಬರುತ್ತೆ. ಈ ಸಾಮ್ರಾಜ್ಯವನ್ನು ಕೂಡ ವಶಪಡಿಸ್ಕೊಳ್ಳೋಣ ಅಂತಂದ ಹೇಳ್ಬಿಟ್ಟು ಅಜಾತ ಶತ್ರು ಏನ್ ಮಾಡ್ತಾನೆ ಅಂತಂದ ಹೇಳಿದ್ರೆ ಸತತವಾಗಿ 16 ವರ್ಷಗಳ ಕಾಲ ಯುದ್ಧ ಮಾಡಿ ವೈಶಾಲಿಯನ್ನ ಕೂಡ ವಶಪಡಿಸ್ಕೊಂಡು ಆಮೇಲೆ ಅವ್ರ ಸಾಮ್ರಾಜ್ಯ ಏನಪ್ಪಾ ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ ಉತ್ತರ ಭಾರತ ಕವರ್ ಆಗ್ಬಿಡತ್ತ. ಇದಾದ ನಂತರ ನೆಕ್ಸ್ಟ್ ಇದಕ್ ಅಧಿಕಾರಕ್ಕೆ ಬರೋನ್ ಯಾರಪ್ಪಾ ಅಂತಂದ ಹೇಳಿದ್ರೆ ಉದಯನ್ ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದು ಅಜಾತ ಶತ್ರು ಏನ್ ಮಾಡ್ತಾನಪ್ಪ ಅಂತಂದ ಹೇಳಿದ್ರೆ ಬುದ್ಧ ಸತ್ತೋದ್ಮೇಲೆ ಮರಣ ಹೊಂದಿದ ಮೇಲೆ ಮೊದಲನೇ ಬೌದ್ಧ ಸಮ್ಮೇಳನವನ್ನ ಎಲ್ಲಿ ನಡೆಸ್ತಾನಪ್ಪ ಅಂತಂದ ಹೇಳಿದ್ರೆ ರಾಜಗೃಹದಲ್ಲಿ ನಡೆಸ್ತಾನ. ಮೊದಲನೇ ಬೌದ್ಧ ಸಮ್ಮೇಳನವನ್ನ ಅಜಾತ ಶತ್ರು ರಾಜಗೃಹದಲ್ಲಿ ನಡೆಸ್ತಾನ. ಅದರ ಅಧ್ಯಕ್ಷರು ಯಾರಾಗಿರ್ತಾರ ಆಮೇಲೆ ಅದ್ರಲ್ಲಿ ಏನಾಯ್ತು ಅನ್ನೋದನ್ನ ನನಗೆ ನೀವು ಎಕ್ಸ್ಪ್ಲನೇಷನ್ ಕಮೆಂಟ್ ಅಲ್ಲಿ ಹಾಕ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಉದಯನ್ ಅಂತಂದ್ ಬಂದ ಅಂತಂದ ಹೇಳಿದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಈ ಪ್ರದೇಶದಲ್ಲಿ ಇಲ್ಲೇನ್ ಗಂಗಾ ನದಿ ಮತ್ತು ಸೋನ್ ನದಿಗಳೇನು ಬರ್ತಾವಲ್ಲ ಈ ಪ್ರದೇಶದಲ್ಲಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡ್ತಾನ. ಆ ಕೋಟೆಯನ್ನ ನಿರ್ಮಾಣ ಮಾಡಿ ಅಂತ ಹೇಳಿದ್ರೆ ಅಲ್ಲೊಂದು ನಗರವನ್ನ ನಿರ್ಮಾಣ ಮಾಡಿ ಒಂದು ದೊಡ್ಡ ಕೋಟೆಯನ್ನ ನಿರ್ಮಾಣ ಮಾಡ್ತಾನ. ಅದೇ ನಗರ ಯಾವ್ದಪ್ಪ ಅಂತಂದ ಹೇಳಿದ್ರೆ ಪಾಟಲಿಪುತ್ರ ಅಂತಂದ ಹೇಳ್ತೀವಿ. ಆಮೇಲೆ ಇವನ್ ಏನ್ ಮಾಡ್ತಾನ ತುಂಬಾ ಇಂಪಾರ್ಟೆಂಟ್ ಕೆಲಸ, ತನ್ನ ರಾಜಧಾನಿಯನ್ನ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಏನಂತಂದ ಹೇಳಿದ್ರೆ ಚೇಂಜಸ್ ಮಾಡ್ತಾನ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನೀವು ಹರ್ಯಾಂಕ ಡೈನೆಸ್ಟಿ ಮೇಲೆ ನೆನ್ಪಿಟ್ಕೋಬೇಕಾಗಿರುವ ಪಾಯಿಂಟ್ಸ್ ಗಳು. ಇದನ್ ಬಿಟ್ಟು ಬೇರೆ ಏನೂ ಬೇಡ. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡು ಒಂದ್ ಕಡೆ ನೋಟ್ಸ್ ಮಾಡಿ ಇಟ್ಕೊಡ್ರಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತಂದ ಹೇಳಿದ್ರೆ ಅಜಾತ ಶತ್ರುವಿನ ಟೈಮ್ ಅಲ್ಲಿ ಅಜಾತ ಶತ್ರು ಏನಪ್ಪಾ ಅಂತಂದ ಹೇಳಿದ್ರೆ ತನ್ನ ತಂದೆಯನ್ನ ಕೊಲ್ತಾನ. ತಂದೆಯನ್ನ ಕೊಂದ ನಂತರ ಕೋಶಲ ಸಾಮ್ರಾಜ್ಯ ಇರತ್ತಲ್ಲ, ಕೋಶಲ ಸಾಮ್ರಾಜ್ಯದ ಜೊತೆಗೆ ಬಿಂಬಿಸಾರ ಏನಂತಂದ ಹೇಳಿದ್ರೆ ಆಲ್ರೆಡಿ ಮದುವೆ ಮಾಡ್ಕೊಂಡಿರ್ತಾನ. ಅವಳ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ಮಹಾಕೋಶಲ ದೇವಿ ಅಂತಂದ ಹೇಳ್ಬಿಟ್ಟು. ಸೊ ಇವಳನ್ನೇನಪ್ಪಾ ಅಂತಂದ ಹೇಳಿದ್ರೆ ಮದುವೆ ಮಾಡ್ಕೊಂಡಿರ್ತಾನ. ಆಮೇಲೆ ಇವ್ರ ಅನ್ನ ಯಾರಪ್ಪಾ ಅಂತಂದ ಹೇಳಿದ್ರೆ ಪ್ರಸೇನಜೀತ. ಇವ್ರ ಅನ್ನ ಯಾರಪ್ಪಾ ಅಂತಂದ ಹೇಳಿದ್ರೆ ಪ್ರಸೇನಜೀತ. ಇವ್ರದ್ದು ಯಾವ ಸಾಮ್ರಾಜ್ಯ ಅಂತಂದ ಹೇಳಿದ್ರೆ ಕೋಸಲ ಸಾಮ್ರಾಜ್ಯ
ಮದುವೆ ಮಾಡ್ಕೊಂಡಿರ್ತಾನ. ಅವಾಗ ಏನ್ ಮಾಡ್ತಾನ, ಅಜಾತ ಶತ್ರು ತನ್ನ ತಂದೆಯನ್ನ ಕೊಂದಂತ್ರ ಅಧಿಕಾರಕ್ಕೆ ಬಂದ ನಂತರ ಈ ಕೋಶಲ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳಕ್ ಟ್ರೈ ಮಾಡ್ತಾನ. ಅವಾಗ ಪ್ರಸೇನಜೀತ ಇದ್ದವೇನಪ್ಪಾ ಅಂತಂದ್ ಹೇಳಿದ್ರೆ ಅವನ ಜೊತೆಗೆ ಯುದ್ಧ ಮಾಡಿ ಆಮೇಲೆ ಏನಂತಂದ್ ಹೇಳಿದ್ರೆ ಕಾಶಿಯನ್ನ ಬಿಟ್ಕೊಡ್ತಾನ, ಆಮೇಲೆ ಮಗಳನ್ನ ಕೊಡ್ತಾನ ಅಂತಂದ್ ಹೇಳ್ಬಿಟ್ಟು ಏನೇನೋ ಇದಾವ. ಬಟ್ ಅದ್ರ ನಮ್ಗೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ಇನ್ನೊಬ್ಳು ಯಾರಪ್ಪ ಅಂತಂದ್ ಹೇಳಿದ್ರೆ ಅಜಾತ ಶತ್ರುವಿನ ತಾಯಿಯಾದ ಲಿಚ್ಚವಿ ರಾಜಕುಮಾರಿ ಅಂತಂದ್ ಹೇಳಿದ್ರೆ ವೈಶಾಲಿಯಲ್ಲಿ ಬರೋರು. ಸೊ ಲಿಚ್ಚವಿ ರಾಜಕುಮಾರಿ ತನ್ನ ತಾಯಿಯ ಸಾಮ್ರಾಜ್ಯವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ವಶಪಡಿಸ್ಕೊಳಕ 16 ವರ್ಷಗಳ ಕಾಲ ಇವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಯುದ್ಧ ಮಾಡ್ತಾನ. ಜಸ್ಟ್ ನಮ್ಗೆ ಅಷ್ಟೆಲ್ಲ ನೇಮ್ಸ್ ಗಳೆಲ್ಲ ಬೇಡ, ನೇಮ್ ಜಸ್ಟ್ ಡೀಟೇಲ್ ಇದಕ್ಕಿಂತನೂ ಒಂದೇನು ಬೌದ್ಧ ಸಮ್ಮೇಳನವನ್ನ ನಡೆಸ್ದ ರಾಜಗೃಹದಲ್ಲಿ, ಆಮೇಲೆ ನೆಕ್ಸ್ಟ್ ಪ್ರಸೇನ ಜೊತೆಗೆ ಯುದ್ಧ ಮಾಡ್ದ, ಆಮೇಲೆ ವೈಶಾಲಿಯನ್ನ ಏನಂತಂದ್ ಹೇಳಿದ್ರೆ 16 ವರ್ಷಗಳ ಕಾಲ ಯುದ್ಧ ಮಾಡ್ದ ಅಷ್ಟೇ. ಆಮೇಲೆ ನೆಕ್ಸ್ಟ್ ಅವನು ಆದ ನಂತರ ಉದಯನ್ ಬರ್ತಾನ, ಪಾಟಲಿಪುತ್ರ ನಗರವನ್ನ ಸ್ಥಾಪನೆ ಮಾಡ್ತಾನ. ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ತನ್ನ ಸಾಮ್ರಾಜ್ಯವನ್ನ ಹಸ್ತಾಂತರ ಅಂದ್ರೆ ವರ್ಗಾವಣೆ ಮಾಡ್ತಾನ. ಇಷ್ಟೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಆಮೇಲೆ ಹಲವಾರು ದೊರೆಗಳು ಬರ್ತಾರ, ಅವ್ರು ನಮಗ್ ಬೇಡ. ನಮ್ಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಶಿಶುನಾಗ ವಂಶ ಅಂತ ಅಥವಾ ಶಿಶುನಾಗ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಈ ರಾಜವಂಶದಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾರಂತಂದ್ ಹೇಳಿದ್ರೆ ಎಲ್ಲರೂ ಬೇಡ, ಶಿಶುನಾಗ ಇದ್ದವನ್ ಏನಂತಂದ್ ಹೇಳಿದ್ರೆ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಬಟ್ ಆದ್ರೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತವ್ನು ಯಾರಂತಂದ್ ಹೇಳಿದ್ರೆ ಕಾಲಾಶೋಕ ಅಂತಂದ್ ಹೇಳ್ತೀವಿ. ಯಾರು ಇಂಪಾರ್ಟೆಂಟ್ ಅಪ್ಪ ಅಂತಂದ್ ಹೇಳಿದ್ರೆ ಕಾಲಾಶೋಕ ತುಂಬಾ ಇಂಪಾರ್ಟೆಂಟ್ ಆಗ್ತಾನ. ಯಾಕೆ ಕಾಲಾಶೋಕ ಇಂಪಾರ್ಟೆಂಟ್ ಆಗ್ತಾನ? ಕಾಲಾಶೋಕ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ಹೆಸರು ಬರುತ್ತೆ, ಕಾಕವರ್ಣ ಅಂತಂದ್ ಹೇಳ್ಬಿಟ್ಟು. ಇದನ್ನ ಕ್ವಶನ್ ಕೇಳಿದಾರೆ, ಕಾಲಾಶೋಕನ ಇನ್ನೊಂದ್ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಕಾಕವರ್ಣ ಅಂತಂದ್ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಕಾಲಾಶೋಕ ಯಾಕೆ ಇಂಪಾರ್ಟೆಂಟ್? ಇವನೇನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಎರಡನೇ ಬೌದ್ಧ ಸಮ್ಮೇಳನವನ್ನ ನಡೆಸ್ತಾನ. ಎರಡನೇ ಬೌದ್ಧ ಸಮ್ಮೇಳನವನ್ನ ವೈಶಾಲಿ ಒಳಗಡೆ ನಡೆಸ್ತಾನ. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿದ್ರೆ ಶಿಶುನಾಗ ಸಾಮ್ರಾಜ್ಯದ ಒಬ್ಬ ದೊರೆಯಾದಂತಹ ಕಾಲಾಶೋಕ ತುಂಬಾ ಇಂಪಾರ್ಟೆಂಟ್ ಆಗ್ತಾನ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಕಾಲಾಶೋಕನ್ ಬಗ್ಗೆ ಏನಾದ್ರು ಇಂಪಾರ್ಟೆಂಟ್ ಏನಾದ್ರು ಇದೆಯಾ, ಯಾವ್ದಾದ್ರು ಒಂದು ಶಾಸನ ಅಂತಂದ್ ಹೇಳಿ ಏನಾದ್ರು ಬರುತ್ತಾ ನೋಡ್ರಿ. ಆ ಪಾಯಿಂಟ್ ಅನ್ನ ನಾನು ಏನಪ್ಪಾ ಅಂತಂತ ಹೇಳಿದ್ರೆ ನೀವು ನನಗ ಕಮೆಂಟ್ ಅಲ್ಲಿ ಹಾಕ್ಬೇಕು. ಇವ್ರಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬರೋದು ಯಾರಪ್ಪ ಅಂತಂದ ಹೇಳಿದ್ರೆ ನಂದ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಇದನ್ನ ಸ್ಥಾಪನೆ ಮಾಡಿದವನ್ ಯಾರಪ್ಪ ಅಂತಂದ ಹೇಳಿದ್ರೆ ಮಹಾಪದ್ಮನಂದ. ಯಾರು ಸ್ಥಾಪನೆ ಮಾಡ್ತಾರೆ? ಮಹಾಪದ್ಮನಂದ ಅನ್ನೋನೇನಪ್ಪಾ ಅಂತಂದ ಹೇಳಿದ್ರೆ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ. ಇಡೀ ಭಾರತವನ್ನ ಆಳ್ವಿಕೆ ನಡೆಸ್ಬೇಕಂತಂದ್ ಹೇಳ್ಬಿಟ್ಟು ಇವನನ್ನ ಏನಂತಂದ್ ಹೇಳಿದ್ರೆ ಇವನೊಂದು ಆಶೆ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ನೊಂದೇನಂತಂದ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಚಂದ್ರಗುಪ್ತನನ್ನ ಭಾರತದ ಮೊದಲ ಚಕ್ರವರ್ತಿ ಅಂತಂದ್ ಹೇಳ್ತೀವಿ. ಬಟ್ ಆದ್ರ ಇವನನ್ನ ಮೊದಲ ಐತಿಹಾಸಿಕ ಚಕ್ರವರ್ತಿ ಅಂತಂದ್ ಹೇಳ್ತೀವಿ. ಮಹಾಪದ್ಮನನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರ ಮೊದಲ ಐತಿಹಾಸಿಕ ಚಕ್ರವರ್ತಿ ಯಾರಪ್ಪ ಅಂತಂದ್ ಹೇಳಿದ್ರ ಮಹಾಪದ್ಮನಂದ ಅಂತಂದೇಳಿ ನಾವು ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಈ ಪಾಯಿಂಟ್ಸ್ಗಳು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇವ್ನ ಆದ ನಂತರ ನೆಕ್ಸ್ಟ್ ಕೊನೆಯದಾಗೇನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬ ರಾಜ ಬರ್ತಾನ. ಅವನ ಹೆಸರೇನಂತಂದ್ ಹೇಳಿದ್ರೆ ನಾವು ಧನನಂದ ಅಂತಂದ್ ಹೇಳ್ತೀವಿ. ಇವನ್ ತುಂಬಾ ಕ್ರೂರಿ ಆಗಿರ್ತಾನ. ಜನಗಳಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಂಸೆಯನ್ನ ಕೊಡ್ತಿರ್ತಾನ. ಆ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ ಇವನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇವನ್ ಸಾಮ್ರಾಜ್ಯ ಅದಾದ ನಂತರ ಇವನ್ ಸೈನ್ಯವನ್ನ ನೋಡ್ಬಿಟ್ಟೇನಂತಂದ್ ಹೇಳಿದ್ರೆ ಬೇರೆ ಬೇರೆ ಸಾಮ್ರಾಜ್ಯಗಳು ಕೂಡ ಹೆದರ್ತಾ ಇದ್ವು. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾರಂತಂದ್ ಹೇಳಿದ್ರೆ ಅಲೆಕ್ಸಾಂಡರ್. ನೀವ್ ಎಲ್ರು ಹೆಸರು ಕೇಳಿರ್ತೀರಿ ಅಲೆಕ್ಸಾಂಡರ್ದು. ಇವನೇನಂತಂದ್ ಹೇಳಿದ್ರೆ ಇಡೀ ಸಾಮ್ರಾಜ್ಯವನ್ನ, ಪ್ರಪಂಚದಲ್ಲಿರುವ ಎಲ್ಲಾ ಸಾಮ್ರಾಜ್ಯಗಳನ್ನ ಸೋಲಿಸ್ತಾ ಬಂದಿರ್ತಾನ. ಬಟ್ ಆದ್ರೆ ನಂದ ಸಾಮ್ರಾಜ್ಯದ ಅಥವಾ ಧನನಂದನನ ಸೈನಿಕ ಸಾಮರ್ಥ್ಯವನ್ನ ನೋಡ್ಬಿಟ್ಟು ಏನಂತಂದ್ ಹೇಳಿದ್ರೆ ಇವ್ರು ಯುದ್ಧಾನೇ ಮಾಡಕ್ ಹೋಗಂಗಿಲ್ಲ. ನಿಮ್ಗೆ ಗೊತ್ತೈತೆ ಅಲೆಕ್ಸಾಂಡರ್ ಎದಕ್ ಬಂದಿರ್ತಾನ? ಪೋರಸ್ ಕರ್ಸಿರ್ತಾನೋ ಅಥವಾ ಇನ್ನೊಬ್ನ ಯಾರು ಬರ್ತಾನ ನೋಡ್ರಿ ಅಂಬಿ ಅಂತಂದಿರ್ತಾನ. ಅದನ್ನ ನಾವೇನಂತಂದ್ ಹೇಳಿದ್ರೆ ಬೇರೆ ಟೈಮಲ್ಲಿ ಡಿಸ್ಕಷನ್ ಮಾಡೋಣ. ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಅಲೆಕ್ಸಾಂಡರ್ನ ಸೈನ್ಯ ಏನಂತಂದ್ ಹೇಳಿದ್ರೆ ಧನನಂದ ಸೈನ್ಯವನ್ನ ನೋಡಿ, ಅಂದ್ರೆ ನಂದರ ಸೈನ್ಯವನ್ನ ನೋಡ್ಬಿಟ್ಟು ಏನಂತಂದ್ ಹೇಳಿದ್ರೆ ನಮ್ಗೆ ಯುದ್ಧ ಮಾಡಕ್ ಆಗಿಲ್ಲ ಅಂತಂದ್ ಹೇಳಿ ರಿಟರ್ನ್ ಹೋಗ್ತಾರ. ಆಮೇಲೆ ಇದೇ ಏನಂತಂದ್ ಹೇಳಿದ್ರೆ ಒಂದು ಕೊರಗಲ್ಲಿ ಬ್ಯಾಬಿಲೋನಿಯಾನ ಅಥವಾ ಇಲ್ಲಿ ನೋಡ್ರಿ ಅಲ್ಲೇನಂತಂದ್ ಹೇಳಿದ್ರೆ ಅಲೆಕ್ಸಾಂಡರ್ ಮರಣ ಹೊಂತಾನ. ಇಷ್ಟು ಸ್ವಲ್ಪ ಸೈಡಿಗೆ ನೆನಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಧನನಂದನನ್ನ ಕ್ರೌರ್ಯವನ್ನ ನೋಡಿ, ಹಿಂಸೆಯನ್ನ ನೋಡಿ ಅದರಲ್ಲಿ ಆಮೇಲೆ ಇನ್ನೊಂದು ಚಾಣಕ್ಯ ಅಂತಂದ್ ಹೇಳಿ ಬರ್ತಾನ, ವಿಷ್ಣುಗುಪ್ತ ಅಥವಾ ಚಾಣಕ್ಯ. ಇವರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಧನನಂದ ಅವಮಾನಗೊಳಿಸಿರ್ತಾನ. ಈ ಅವಮಾನವನ್ನ ಸೇಡನ್ನ ತೀರ್ಸ್ಕೊಳ್ಳಕ್ಕೆ ಚಾಣಕ್ಯ ಇದ್ದವರು ಒಬ್ಬ ಕುಮಾರನನ್ನ, ಒಬ್ಬ ಯುವಕನನ್ನ ಏನಂತಂದ್ ಹೇಳಿದ್ರೆ ರೆಡಿ ಮಾಡ್ಕೊಂಡು ಧನನಂದನ ಮೇಲೆ ದಾಳಿ ಮಾಡ್ತಾರ. ಅವನೇ ಯಾರಪ್ಪ ಅಂತಂದ್ ಹೇಳಿದ್ರೆ ಚಂದ್ರಗುಪ್ತ ಮೌರ್ಯ ಅಂತಂದ್ ಹೇಳ್ತೀವಿ. ಅವನೇ ಯಾರು? ಚಂದ್ರಗುಪ್ತ ಮೌರ್ಯ ಅಂತಂದ್ ಹೇಳ್ತೀವಿ. ಇವನೇನ್ ಮಾಡ್ತಾನ? ಧನನಂದನನ್ನ ಸೋಲಿಸಿ ಆಮೇಲೆ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ತಾನ. ಅದನ್ನ ನಾವೇನಂತ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ. ಆಮೇಲೆ ಇವನ ಮಂತ್ರಿ ಯಾರಪ್ಪ ಅಂತಂದ್ ಹೇಳಿದ್ರೆ
ಚಾಣಕ್ಯ. ಸೊ ಆಮೇಲೆ ಏನಂತಂದ್ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯ ಸ್ಟಾರ್ಟ್ ಆಗತ್ತ, ಅಶೋಕ ಅವರು ಇವರು ಎಲ್ಲ ಬರ್ತಾರೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಆಮೇಲೆ ಇನ್ನೊಂದೆರಡು ಪಾಯಿಂಟ್ಸ್ ಗಳು ಬರ್ತಾವ, ಅವುಗಳನ್ನ ನೆನ್ಪಿಟ್ಕೊಡ್ರಿ. ರಾಜಗೃಹ ಅಂತಂದ್ ಹೇಳಿ ಪ್ರದೇಶ ಬರುತ್ತಲ್ಲ, ರಾಜಗೃಹ ಇದು ತುಂಬಾ ಇಂಪಾರ್ಟೆಂಟ್. ಈ ರಾಜಗೃಹವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಗಿರಿವ್ರಜ ಅಂತಂದ್ ಹೇಳಿ ಕರೀತಾರೆ, ಅಥವಾ ಗಿರಿವ್ರಜ ಅಂತಂದ್ ಹೇಳಿ. ರಾಜ ಅಥವಾ ಗಿರಿವ್ರಜ ನೆನ್ಪಿಟ್ಕೊಳ್ರಿ, ಗಿರಿವ್ರಜ ಅಂತಂದ್ ಹೇಳ್ಬಿಟ್ಟು ರಾಜಗೃಹವನ್ನ ಕರೀತಾರೆ. ಯಾಕಪ್ಪ ಅಂತಂದ್ ಹೇಳಿದ್ರೆ ಇದು ರಾಜಗೃಹ ಅನ್ನೋ ಒಂದು ಪ್ರದೇಶ ಅಂತ ಅನ್ಕೊಡ್ರಿ. ಇದ್ರ ಸುತ್ತಮುತ್ತಲು ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಟ್ಟ ಗುಡ್ಡಗಳಿರೋದ್ರಿಂದ, ನೈಸರ್ಗಿಕ ಕೋಟೆ ಆಗಿರೋದ್ರಿಂದ ಇದನ್ನ ನಾವು ಗಿರಿವ್ರಜ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಪಾಟಲಿಪುತ್ರವನ್ನ ಜಲದುರ್ಗ ಅಂತ ಕರೀತಾರ. ಪಾಟಲಿಪುತ್ರವನ್ನ ಏನಂತ ಕರೀತಾರಪ್ಪ ಅಂತಂದ್ ಹೇಳಿದ್ರೆ ಜಲದುರ್ಗ ಅಂತ ಕರೀತಾರೆ. ಯಾಕಪ್ಪ ಅಂತಂದ್ ಹೇಳಿದ್ರೆ ಅಲ್ಲಿ ಹಲವಾರು, ಅದ್ರ ಸುತ್ತಮುತ್ತ ಹಲವಾರು ನದಿಗಳು ಬರ್ತವೆ. ಯಾವ್ಯಾವ ನದಿ ಬರುತ್ತ? ಗಂಗಾ ನದಿ ಹರಿತಾ ಹೋಗುತ್ತ. ಅದಾದ ನಂತರ ಅದಕ್ಕೆ ಸೇರುವಂತಹ ನದಿಗಳು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಗಂಡಕ್ ನದಿ ಆಗಿರ್ಬೋದು, ಆಮೇಲೆ ಸೋನ್ ನದಿ ಆಗಿರ್ಬೋದು, ಆಮೇಲೆ ಗಾಗ್ರಾ ನದಿಗಳು. ಇವೆಲ್ಲ ಪಾಟಲಿಪುತ್ರ ಸಮೀಪದಲ್ಲೇ ಸೇರೋದ್ರಿಂದ ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪಾಟಲಿಪುತ್ರ ನಗರವನ್ನ ಆ ಟೈಮ್ ಅಲ್ಲಿ ಜಲದುರ್ಗ ಅಂತಂದ್ ಹೇಳ್ಬಿಟ್ಟು ಕರಿತಾ ಇದ್ರು. ಈ ಪಾಯಿಂಟ್ಸ್ ಗಳನ್ನ ನೀವೇನಂತಂದ್ ಹೇಳಿದ್ರೆ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟ್ರೊಡಕ್ಷನ್ ಗೋಸ್ಕರ ನಾನು ನಿಮ್ಗೆ ಈ ಕ್ಲಾಸ್ ಅನ್ನ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಎಲ್ಲಾನು GK ಅಂದ ತಕ್ಷಣ ನಾನು ಎಲ್ಲಾನು ಕವರ್ ಮಾಡ್ತಾ ಹೋಗ್ತೀನಿ. ಆಮೇಲೆ ನಾನು ಹಿಸ್ಟ್ರಿ ಕ್ಲಾಸಸ್ ಮಾಡುವಾಗ ಇವನ್ ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಜಿಯೋಗ್ರಫಿನೂ ಕೂಡ ಅದ್ರಲ್ಲಿ ಮಿಕ್ಸ್ ಮಾಡ್ಬೋದು, ಪಾಲಿಟಿ ಮಿಕ್ಸ್ ಮಾಡ್ಬೋದು. ಎಲ್ಲಾನು ಏನಂತಂದ್ ಹೇಳಿದ್ರೆ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ಏನಂತಂದ್ ಹೇಳಿದ್ರೆ ಸ್ಟಡಿ ಮಾಡೋಣ. ಎಲ್ರು ಏನಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡಿ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.